यांचा जन्म झाला. नंतर नोकरीनिमित्तानं सर्व कुटुंब पुणे येथे स्थायिक झालं. सौ पद्मावती यांचं शिक्षण भारत इंग्लिश स्कूल येथे झालं. शिक्षिकेचा पदविका अभ्यासक्रम त्यांनी पूर्ण केला. दिनांक 13 डिसेंबर 1960 रोजी त्या श्रीनिवास सिद्धापूर यांच्याशी विवाहबद्ध झाल्या. कौटुंबिक जबाबदाऱ्या व मुलांचं संगोपन याला प्राधान्य देऊन नोकरी न करता गृहिणीपद निभावून त्यांनी आपल्या पतीला 49 वर्ष यशस्वीपणे साथ दिली. शिक्षणाचं महत्त्व ओळखून त्यांनी आपल्या मुलांना उच्च शिक्षणासाठी प्रोत्साहित केलं आणि शिस्तीचं व अभ्यासाचं महत्त्व त्यांच्या मनावर बिंबवलं. मर्यादित आर्थिक उत्पन्नाचं यशस्वी व्यवस्थापन करून सर्व मुलांचं उच्च शिक्षण त्यांनी पार पाडलं. त्यांची 4ही मुलं उच्च विद्याविभूषित असून आपल्या क्षेत्रात यशस्वीपणे स्थिरावली आहेत. त्या वृत्तीने अत्यंत धार्मिक होत्या आणि कौटुंबिक कुळाचार श्रद्धेने पार पाडित असत. श्री पद्मावती भजनी मंडळ प्राधिकरण याच्या त्या सेक्रेटरी होत्या. दिनांक 10 सप्टेंबर 2009 रोजी अल्पशा आजारानं त्यांचं निधन झालं. देहानं जरी त्या आपल्यात नसल्या तरी त्यांची आठवण त्यांचे पती, 4 मुले व सर्व कुटुंबियांना सतत स्फूर्ती व प्रेरणा देत राहील. परमेश्वर त्यांच्या आत्म्याला शांती देवो हीच प्रार्थना. यानंतर आपल्यासमोर समर्पणम सादर करणार आहेत सौ यजुर्वेदी. प्रदायिने श्रीमद्वेंकटनिवासाय श्रीनिवासाय ते नमः. सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते. पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे. ಶ್ರೀಗುರುಭ್ಯೋ ನಮಃ. ಮಕ್ಕಳ ಮತ್ತು ಮನೆತನದ ಶ್ರೇಯೋಭಿವೃದ್ಧಿಗಾಗಿ ಅವಿಶ್ರಾಂತವಾಗಿ ಹಗಲಿರುಳು ದುಡಿದು ಪತಿಯ ಪ್ರತಿಯೊಂದು ಕಾರ್ಯದಲ್ಲಿ ಅವರ ನೆರಳಿನಂತಿದ್ದು ನಮ್ಮನ್ನೆಲ್ಲ ದೊಡ್ಡವರನ್ನಾಗಿ ಮಾಡಿ ನಮ್ಮ ಶ್ರೇಯೋಭಿವೃದ್ಧಿಯನ್ನು ಮಾತ್ರ ನೋಡದೆ ನಡುವೆ ನಮ್ಮನ್ನಗಲಿ ಕಣ್ಣು ಮುಚ್ಚಿದ ಮಾತೋಶ್ರೀ ಶ್ರೀ ಕೂಸೌ ಪದ್ಮಾವತಿ ಅವರ ಹೃದಯಾಂತರ್ಗತ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರಿಗಳಲ್ಲಿ ತಾಯಿಯ ಋಣಕ್ಕೆ ಕಂಬನಿಯ ತರ್ಪಣ. ಗೋವಿಂದ, ಅನುರಾಧ, ಸುಷಮಾ, ಗೋಪಾಲ್, ಸಿದ್ದಾಪುರ. ಶ್ರೀಮದಾನಂದ ತೀರ್ಥ ಭಗವತ್ಪಾಚಾರ್ಯೇಭ್ಯೋ ನಮಃ. पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे. श्री सत्यात्मतीर्थ गुरुभ्यो नमः. ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯವಾದಂಥ ಮೌಲ್ಯವಾದ ಜ್ಞಾನ ಭಂಡಾರವನ್ನೇ ನಮ್ಮ ಪೂರ್ವಜರು ನಮಗಾಗಿ ಇಟ್ಟು ಹೋಗಿದ್ದಾರೆ. ಅದರಲ್ಲಿ ಅಪೌರುಷೇಯವಾದ ವೇದಗಳು, ಬ್ರಹ್ಮಸೂತ್ರಗಳು, ಪುರಾಣಗಳು ಎಷ್ಟೋ ನಮ್ಮ ಸಾಹಿತ್ಯ ಅದರಲ್ಲಿದೆ. ಹರಿದಾಸರ ಸಾಹಿತ್ಯ ಭಾಳ ದೊಡ್ಡ ವಿಷಯ. ನಾವು ಭಜನೆ ಮಂಡಳಿಯಲ್ಲಿಯ ಕಾರ್ಯಕರ್ತರು, ಅಷ್ಟೊಂದು ಹೇಳುವ ನಮ್ಮ ಒಂದು ಶಕ್ತಿ ಇಲ್ಲ. ಆದರೂ ತತ್ವಜ್ಞಾನ ಅಂದ್ರೇನು, ಇವು ಪುರಾಣ ಪುಣ್ಯಕಥೆ ಅಂದ್ರೇನು, ವೇದಗಳಂದ್ರೇನು, ಭಜನೆ ಅಂದ್ರೇನು, ಹರಿದಾಸರ ಸಾಹಿತ್ಯ ಅಂದ್ರೇನು, ಇವೆಲ್ಲವನ್ನು ತಿಳಿಯೋದಕ್ಕಿಂತ ಮುಂಚೆ ಕೆಲವೊಂದು ಸಣ್ಣ ಪುಟ್ಟ ಮಾತುಗಳನ್ನು ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನಾನು ಗಿಳಿಯಂತೆ ತಮಗೆ ಬರೀ ಹೇಳುತ್ತೇನೆ. ಇದರಲ್ಲಿ ನನ್ನದು ಯಾವುದೂ ಇಲ್ಲ. ತತ್ವಜ್ಞಾನ ತತ್ವಜ್ಞಾನ ಅಂತ ಎಲ್ಲರೂ ಅಂತಾರೆ. ಆಧ್ಯಾತ್ಮ ಆಧ್ಯಾತ್ಮ. ಏನು ಆಧ್ಯಾತ್ಮ, ಏನು ತತ್ವಜ್ಞಾನ? ಒಂದರಲ್ಲಿ ಎರಡಿವೆ. ಎರಡು ಕೂಡಿದ್ದೇ ಒಂದು. ಒಂದರಲ್ಲಿ ಎರಡಿವೆ, ಎರಡು ಕೂಡಿದ್ದೇ ಒಂದು. ಇವು ಎರಡರಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಈ ಪ್ರಪಂಚವೊಂದು. ಇವೆರಡರಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಈ ಪ್ರಪಂಚವೊಂದು. ಈ ಪ್ರಪಂಚದ ಒಳಗೆ ಇನ್ನೊಂದಿದೆ.
ಅದು ಈ ನಮ್ಮ ಕಣ್ಣಿಗಳಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣುವುದು ಗೌಣ, ಕಣ್ಣಿಗೆ ಕಾಣುವುದು ಗೌಣ, ಕಾಣದಿರುವುದೇ ಪ್ರಧಾನ. ಕನ್ನಡ ಭಾಷೆ ನೋಡ್ರೆ ಹೆಂಗದ. ಕಾಣದಿರುವುದನ್ನು ಕಾಣುವುದರಿಂದಲೇ ಕಾಣಬೇಕು, ಕಾಣದಿರುವುದನ್ನು ಕಾಣುವುದರಿಂದಲೇ ಕಾಣಬೇಕು. ಯಾವುದು ಕಾಣಿಸುವುದಿಲ್ಲ? ಕಾಣಿಸುವುದು ಯಾಕೆ ಗೌಣ? ಒಂದೇ ಉದಾಹರಣೆ, ಜೀವ ಮತ್ತು ಶರೀರ. ಕಣ್ಣಿಗೆ ಕಾಣಿಸುವುದು ಶರೀರ, ಕಾಣಿಸದಿರುವುದು ಜೀವ. ನೀವೇ ಹೇಳ್ರಿ, ಜೀವ ಮಹತ್ವನೋ ಶರೀರ ಮಹತ್ವನೋ? ಜೀವ ಇದ್ದರೆ ಶರೀರ. ಕಾಣದಿರುವನ್ನು ಕಾಣುವುದರಿಂದಲೇ ಕಾಣಬೇಕು. ಕಣ್ಣಿಗೆ ಕಂಡದ್ದನ್ನು ಅಂದರೆ ಪ್ರಕೃತಿ, ಅದನ್ನು ಚೆನ್ನಾಗಿ ತಿಳಿದುಕೊಂಡು ಅದರ ಬಗ್ಗೆ ವಿಚಾರ ಮಾಡಿ ಸಂಶೋಧನೆ ಮಾಡಿ ಮನುಷ್ಯರಿಗೆ ಆಗುವಂಥ ಪ್ರಬಂಧಗಳನ್ನು, ಮಾಹಿತಿಗಳನ್ನು, ತತ್ವಗಳನ್ನು ತಿಳಿಸುವ ಶಾಸ್ತ್ರ ವಿಜ್ಞಾನ. ಕಾಣದಿರುವ ವಸ್ತುಗಳ ಬಗ್ಗೆ ತಿಳಿಸಿ ಹೇಳುವ ವಿಷಯ ತತ್ವಜ್ಞಾನ. ವಿಜ್ಞಾನ, ತತ್ವಜ್ಞಾನ ಎರಡೂ ಜಗತ್ತಿನ ವಾಸ್ತವತೆಗಳೇ, ಎರಡೂ ಸತ್ಯ ತತ್ವಗಳೇ. ಆದರೆ ಒಂದು ಪ್ರತ್ಯಕ್ಷ, ಇನ್ನೊಂದು ಅಪ್ರತ್ಯಕ್ಷ, ಇನ್ನೊಂದು ಅಪ್ರತ್ಯಕ್ಷ. ಮೋಡಗಳು ಕಲೆಯುವುದು ಮೇಲೆ, ಮೋಡಗಳು ಕಲೆಯುವವು ಮೇಲೆ, ಮಳೆಯನ್ನು ಸುರಿಸುವವು ತೆಳಗೆ. ಮೋಡಗಳು ಕಲೆಯುವ ಮೇಲೆ, ಬೆಳಕು ಬರುವುದು ಮೇಲಿಂದ. ಕೆಳಗಿನ ಭೂಮಿ, ಕೆಳಗಿನ ಭೂಮಿ ನಮ್ಮ ತಾಯಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಸೀತಲಾಂ ಸಸ್ಯಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ನಮ್ಮ ತಾಯಿ, ನಮ್ಮ ತಾಯಿ ತನ್ನ ಒಡಲಲ್ಲಿ ಏನೇನು ಇಟ್ಟುಕೊಂಡಿದ್ದಾಳೆ? ಮಣ್ಣಿನಲ್ಲಿ ಎಣ್ಣೆ, ಎಣ್ಣೆಯಲ್ಲಿ ನೀರು, ನೀರಿನಲ್ಲಿ ಬೆಂಕಿ, ಬೆಂಕಿಯಲ್ಲಿ ಬಂಗಾರ, ವಜ್ರ, ವೈಡೂರ್ಯ. ಇವೆಲ್ಲವೂ ಜಡ ಪದಾರ್ಥಗಳು. ಅವಕ್ಕೇನು ಬೇಕಾಗಿಲ್ಲ. ಇವೆಲ್ಲವನ್ನು ಉಪಯೋಗಿಸೋರು ನಾವು. ನಾವಂತೂ ಇವನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಇದು ಹೆಂಗೆ ನಿರ್ಮಾಣ ಆಗಿದೆ ಇದೇ ನಮ್ಗೆ ಗೊತ್ತಿಲ್ಲ. ಅಲ್ಪ ಬುದ್ಧಿ, ಸ್ವಲ್ಪ ಶಕ್ತಿ, ಅಲ್ಪ ಆಯುಷ್ಯ. ಹಾಗಾದರೆ ಇವೆಲ್ಲವೂ ಆಗಿರುವುದರಿಂದ ಯಾರಾದರೂ ಇದನ್ನು ಮಾಡಲಿದ್ದಕ್ಕೆ ಬೇಕು. ಯಾರು ಮಾಡಿರಬೇಕು? ನಾವು ಅಡುಗೆ ಮಾಡಿಲ್ಲ, ಊಟ ಮಾಡಲಿಕ್ಕೆ ಇತ್ತು, ಯಾರು ಅಡುಗೆ ಮಾಡ್ಯಾರ. ಇದನ್ನು ಯಾರು ಮಾಡಿದರೂ ಅವರೇ ಒಂದು ಮಹಾಶಕ್ತಿ. ಅವರಿಗೇನೆ ನಾವು ದೇವರು ಅನ್ನುವುದು. ತತ್ವಜ್ಞಾನದ ಸ್ವಲ್ಪ ಶುರುವಾತಿಗೆ ಸ್ವಲ್ಪ ಸಣ್ಣ ಮಾತುಗಳನ್ನು ಹೇಳ್ತೀನಿ. ಒಂದೇ ಇತ್ತು. ಮೊಟ್ಟ ಮೊದಲು ಒಂದೇ ಇತ್ತು. ಅದು ಇತ್ತು ಅಂತ ಹೇಳುವ ಇನ್ನೊಂದು ಬಾಯಿಯೂ ಇರಲಿಲ್ಲ. ಅದು ಇತ್ತು ಎಂದು ಹೇಳುವ ಇನ್ನೊಂದು ಬಾಯಿಯೂ ಇರಲಿಲ್ಲ, ನೋಡಿದ ಕಣ್ಣೂ ಇರಲಿಲ್ಲ. ಆದರೂ ಅದು ಇತ್ತು ಎಂದು ಮತ್ತೆ ತಿಳಿಯಿತು. ತಿಳಿದವರಿಗೆ ತಿಳಿಯಿತು, ತಿಳಿದವರಿಗೆ ತಿಳಿಯಿತು, ತಿಳಿಯದವರಿಗೆ ತಿಳಿಯಲಿಲ್ಲ. ತಿಳಿದವರಿಗೆ ಅದು ಸತ್ತು ಅನಿಸಿತು, ತಿಳಿದವರಿಗೆ ಅದು ಸತ್ತು ಅನಿಸಿತು, ತಿಳಿದವರಿಗೆ ಅಸತ್ತು ಅನಿಸಿತು. ಆದರೂ ಅದು ಇತ್ತು. ಇದ್ದವೊಂದಕ್ಕೆ ಸೃಷ್ಟಿ ಮಾಡುವ ಬಯಕೆಯಾಯಿತು. ಇದ್ದವೊಂದಕ್ಕೆ ಸೃಷ್ಟಿ ಮಾಡುವ ಬಯಕೆಯಾಯಿತು. ಹೊಟ್ಟೆ ಮೊಟ್ಟೆ ಇಟ್ಟಿತು. ಅದು ಒಂದೇ ಇತ್ತು ಅಂದರೂ ಅದರೊಳಗೆ ಇನ್ನೊಂದು ಬೆರೆತಿತ್ತು. ಒಂದೇ ಇತ್ತು ಅಂತ ಮೊದಲು ಹೇಳಿದ್ನಲ್ಲ, ಅದರೊಳಗೆ ಇನ್ನೊಂದಿತ್ತು. ಹಾಲಿನೊಳಗೆ ಮೊಸರು, ಮೊಸರಿನೊಳಗೆ ಬೆಣ್ಣೆ, ಬೆಣ್ಣೆಯೊಳಗೆ ತುಪ್ಪ. ಹಂಗೆ ಹೊಟ್ಟೆ ಮೊಟ್ಟೆ ಇಟ್ಟಿತು. ಅದೇ ನಾಭಿಕಮಲ, ಅದೇ ಬ್ರಹ್ಮಾಂಡ. ಅದೇ ನಾಭಿಕಮಲ ಬ್ರಹ್ಮಾಂಡ. ಒಂದಿದ್ದದ್ದು ಎರಡಾಯಿತು. ಒಂದು ಇದ್ದದ್ದು ಒಂದೇ ಇದ್ದದ್ದು ಎರಡಾಯಿತು. ಮೊಟ್ಟೆಯನ್ನು ಇಟ್ಟ ಹೊಟ್ಟೆ, ಆ ಮೊಟ್ಟೆಯನ್ನು ಹೆತ್ತ ಹೊಟ್ಟೆ. ಅಲ್ಲಿಂದ ಸೃಷ್ಟಿ ದ್ವಿಮುಖವಾಯಿತು. ದ್ವಿಮುಖ ಅಂದರೆ ಗಂಡು ಹೆಣ್ಣು, ರಾತ್ರಿ ಹಗಲು, ಸುಖ ದುಃಖ. ಅಲ್ಲಿ ಈಗ ಇದರೊಳಗೆ ಒಂದಿದ್ದದ್ದು ಏಕವಚನ ಇದ್ದದ್ದು ದ್ವಿವಚನ ಆಯಿತು.
ಮುಂದೆ ವಿಶ್ವ ಮುಪ್ಪುರಿಗೊಂಡಿತು, ಜಡ ಜೀವ ಈಶ್ವರ, ಈ ಪ್ರಕಾರ ಈ ತತ್ವಜ್ಞಾನದ ವಿಷಯಗಳನ್ನು ನಮ್ಮ ಇದರಲ್ಲಿ ಸಾಕಷ್ಟು ಜನರು ಹೇಳಿದ್ದಾರೆ. ಅವೆಲ್ಲ ಗ್ರಂಥಗಳ ಬಗ್ಗೆ ಸಣ್ಣ ಸಿಂಪಲ್ ಭಾಷೆಯಲ್ಲಿ ಹೇಳಿದ್ದಾರೆ. ಅವೆಲ್ಲ ಗ್ರಂಥಗಳು ಮಧ್ವ ಇನ್ಫಾರ್ಮೇಷನ್ ಬ್ಯೂರೋ ಈ ಸಂಸ್ಥೆಯಲ್ಲಿ ಉಚಿತವಾಗಿ ಓದಲಿಕ್ಕೆ ಬರುವ ಹಾಗೆ ದೊಡ್ಡ ಅಕ್ಷರದಲ್ಲಿ ಪ್ರಿಂಟ್ ಮಾಡಿ ಇಟ್ಟಿದ್ದೇವೆ. ಅದರ ಉಪಯೋಗ ಎಲ್ಲರೂ ಮಾಡಬೇಕು. ಇನ್ನು ಹರಿದಾಸದ ಸಾಹಿತ್ಯ, ಹರಿಭಜನೆ ಮಾಡು ನಿರಂತರ. ಹರಿ ಎಲ್ಲಿದ್ದಾನೆ? ಹರಿದಾಸ ಸಾಹಿತ್ಯ ಹರಿಯ ಕಡೆಗೆ ಕರೆದೊಯ್ಯುವ ಸಾಹಿತ್ಯ. ಈ ಸಾಹಿತ್ಯ ಹರಿ ಎಲ್ಲಿದ್ದಾನೆ? ಹರಿಯುವ ಸಾಹಿತ್ಯ. ಹರಿದಾಸರು ಮಾಡೋದು ಮನೆ ಮನೆಗೆ ಹೋಗಿ ಅವರು ಹೇಳಿದರು ತತ್ವಜ್ಞಾನವನ್ನು, ಸಂಸ್ಕೃತದಲ್ಲಿದ್ದಂಥ ಎಲ್ಲ ತತ್ವಜ್ಞಾನವನ್ನು ದಾಸರು ಮನೆ ಮನೆಗೆ ಹೋಗಿ ಹೇಳಿದರು. ಅದೇ ರೀತಿಯಿಂದ ಅದರಲ್ಲಿ ಮುಖ್ಯವಾದಂಥ ನೀವು ಪುರಂದರದಾಸರು, ಅಲ್ಲಿಂದ ಜಗನ್ನಾಥ ದಾಸರು, ಎಲ್ಲ ದಾಸರು ಈ ನಮ್ಮಲ್ಲಿದ್ದಂಥ ಸಂಸ್ಕೃತದಲ್ಲಿ ಇರುವಂಥ ತತ್ವಜ್ಞಾನವನ್ನು ಮನೆ ಮನೆಗೆ ಮುಟ್ಟಿಸಿ, ಮನಕ್ಕೆ ಮುಟ್ಟಿಸಿ ಎಲ್ಲರನ್ನೂ ಹರಿಯ ಕಡೆಗೆ ಹರಿಯುವಂತೆ ಮಾಡಿದರು. ಇಷ್ಟು ವಿಷಯ ಹೇಳಿ ಇವತ್ತಿನ ನನ್ನ ಸ್ವಲ್ಪ ಏನನ್ನು ತಿಳಿದು ನಿಮ್ಮಿದ್ರೆ ಹೇಳಿದ್ದೀನಿ. ಇದನ್ನು ನೀವು ಹಂಸ ಕ್ಷೀರ ನ್ಯಾಯದಿಂದ ತಗೋಬೇಕು. ಇದಕ್ಕೇನಾದರೂ ನಮಗೆ ಅನುಗ್ರಹ ಇದ್ದರೆ ಇದೇ ಜಾಗದಲ್ಲಿ ಸತ್ಯಾತ್ಮ ತೀರ್ಥರು ಹೋದ ವರ್ಷ ಚಾತುರ್ಮಾಸ ಕೂತಿದ್ದರು, ಅವರ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ನಮ್ಮ ಮೂಲ ಪುರುಷರಾದ ಮಧ್ವಾಚಾರ್ಯರ ಅನುಗ್ರಹ. ಹರಿದಾಸ ಸಾಹಿತ್ಯ ಹುಟ್ಟಿದ್ದು ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರದಿಂದ. ಅವರೇನಂದರು, ದೇವರನ್ನು ಪ್ರೀತಿಪಡಿಸೋಣ. ದೇವರನ್ನು ಎಷ್ಟು ಕೊಂಡಾಡಿದರೂ ಅವ್ರಿಗೆ ಇಲ್ಲ, ನಾವು ಹೆಂಗೆ ಭಜನೆ ಮಾಡೋದನ್ನ ಹಾಡ್ತೀವಿ, ಅವ್ರಿಗೆ ಎಷ್ಟು ಪ್ರೀತಿ ಮಾಡಿದ್ರೂ ಅವರಿಗೆ ಸಂತೋಷ ಆಗ್ತಿರಲಿಲ್ಲ. ಅದೇ ದೃಷ್ಟಿಯಿಂದ ನಾವೆಲ್ಲರೂ ಈಗ ಭಜನೆ ಮಂಡಳದವರು, ಇದು ನೀವು ಲಕ್ಷ್ಮೀ ಸೋಬಾನ ಹಾಡೋರು, ಪಂಡಿತರು ಹೇಳುವ ಇವರು ನಮ್ಮ ನಿನ್ನೆ ಪ್ರತಿನಿಧಿ ಜೋಶಿ ಬಂದರು. ಅವರು ಎಷ್ಟು ವಿಶೇಷವಾಗಿ ನಮ್ಮ ಮಧ್ವ ಸಿದ್ಧಾಂತ ತತ್ವಗಳನ್ನು ತಿಳಿಸಿ ಹೇಳ್ತಾರೆ. ಅದರಲ್ಲಿ 54ನೇ ಇಸುವಿಯಿಂದ ನಾನು ನೋಡುತ್ತಾ ಬಂದಿದ್ದೇನೆ, ನಮ್ಮ ಮಂದಿಯಲ್ಲಿ ಒಂದು ವಿಶಿಷ್ಟವಾದ ಜಾಗೃತಿ ಉಂಟಾಗಿದೆ. ಮಂದಿ ಅಂತಾರೆ, ಏನು ರೀ ನಮ್ಮ ಮಂದಿ ಹಿಂಗೆ, ನಮ್ಮ ಮಂದಿ ಹಂಗೂ ಇಲ್ಲ, ನಮ್ಮ ಮಂದಿ ಒಳ್ಳೆಯವರಿದ್ದಾರೆ. ಇದು ನಮ್ಮ ಮನೆಯದವರು, ಸುಳ್ಳು ನಮ್ಮಲ್ಲಿಲ್ಲವಯ ಸುಳ್ಳು ನಮ್ಮನೆ ದೇವರೇ, ನಾವು ಮನೆತನಸ್ಥರು ಅಂಥೇಳಿ ಪುರಂದರದಾಸರ ಮುಂಡಿಗೆಗಳಲ್ಲಿ ನಮಗೆ ಮಂಡಿಗೆನೇ ಬರುತ್ತೆ, ಯಾಕಂದ್ರೆ ಮಂಡಿಗೆನ ಹಲ್ಲ ತಿಂತಿರ್ತೀವಿ. ಪುರಂದರದಾಸರ ಮುಂಡಿಗೆಯಲ್ಲಿ ಹೆಳವನ್ನು ಕಟ್ಟಿನ ಗಿರಮ ಒಗಟದಲ್ಲಿ ಇವತ್ತಿನ ದಿವಸ ಅದರ ಒಂದು ಅಮೃತದ ಒಂದು ದೃಕ್ಶ್ರಾವ್ಯ ದರ್ಶನ. ಇವರೇನು ಇವತ್ತು ಒಂದು ಎಲ್ಲ ಇದನ್ನು ಮಾಡ್ತಾರೆ. ಅದರೊಳಗಿನ ಒಂದೇ ಸ್ವಲ್ಪ ಹೇಳಿರ್ತೀನಿ. ಅವರು ಶಂಕರ ಪಾರ್ವತಿ ನೃತ್ಯದಿಂದ ಶಿವಶಂಕರ ಮನೆಗೆ ಬಂದಿರ್ತಾನೆ, ಹೆಂಡ್ತಿ ಕೇಳ್ತಾನೆ ಬಾಲದಿ ಅಂತ. ಆಕೆ ಒಗಟದೊಳಗೆ ಕೇಳ್ತೀನಿ, ಯಾರು ಈಗ ಹೆಂಗದ ಮನೆಗೆ ನಾವು ಲ್ಯಾಚ್ ಹಾಕಿ ಹಿಂಗೆ ನೋಡ್ತೀವಿ, ಯಾರು ಬಂದಾರಂತ. ನೀ ಯಾರಪ್ಪ? ಅವ ಹೇಳ್ತಾನೆ, ಪಶುಪತಿ ನೀನು ಕೂಡು ಬಿಡು, ಬಾಲವೆಲ್ಲ ಕೊಡೋ ನಿನಗೆ ಹಿಂಗೆ ಕ್ವಾಣಕ್ಕೆ ಇದು. ಈ ದೃಷ್ಟಿಯಿಂದ ಒಂದು ಅವ್ರ ಒಗಟದ ಮಾತು. ಕೃಷ್ಣನ ಮಾತು, ಗೋಪಿಯರು ಸೆರಗೆ ಹಿಡಿದಿರ್ತಾರೆ, ಕೃಷ್ಣ ಗೋಪಿಯರು ಸೆರಗೆ ಹಿಡಿದಿರ್ತಾನೆ, ಸೆರಗೆ ಬಿಡು ಕೃಷ್ಣ ಅಂತ ಅವ್ರು ಅಂತಾರೆ. ಭಾಷರು ಹಾಡ್ತಾರೆ. ಅವಾಗ ಹೇಳ್ತಾರೆ, ಏಪ್ಪ ಸಣ್ಣ ಮಗ ಇದ್ದೆ ಬಿಡು, ನನ್ನ ಮಗ ಇದ್ದಿ ಅವಂತನ, ನಾನು ನಿನ್ನ ಮಗ ಅಲ್ಲ, ನಾನು ನಿನ್ನ ಮಗನ ತಂದೆ. ಮುಂದಿಂದ ನಾನು ಹೇಳೋದಿಲ್ಲ, ಯಾಕಂದ್ರೆ ನೀವೆಲ್ಲ ನೋಡೋರಿದ್ದೀರಿ. ಇವತ್ತಿನ ಅತ್ಯುತ್ತಮವಾದ ಕಾರ್ಯಕ್ರಮದ ಎಲ್ಲರೂ ಇವತ್ತು ಬಾಯಿಗೆ ಕೀಲಿ ಹಾಕಿ ಕಣ್ಣು, ನೀವು ಸೀರಿಯಲ್ ನೋಡೋ ಮುಂದೆ ಹೆಂಗೆ ನೋಡ್ತಿರ್ತೀರಿ ಹಾಗೆ ಈ ಕಡೆ ನೋಡಬೇಕು. ಅದರ ಸಂಪೂರ್ಣ ಇದನ್ನು ಆನಂದವನ್ನು ನೀವು ಅನುಭವಿಸಬೇಕೆಂದು ಹೇಳಿ ನನ್ನ ಎರಡು ಮಾತುಗಳನ್ನು वाचून दाखवणार आहेत आपल्याला सौ यजुर्वेदी. सौ पद्मावती